ಈ ದೃಶ್ಯವನ್ನ ನೋಡಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತಾರೆ. ಜಸ್ಟ್ ಒಂದೇ ಒಂದು ಸಿಲ್ಲಿ ವಿಚಾರಕ್ಕೆ ಹೇಗ ಹೊಡೆಯೋದು. ಬಕೆಟ್ನಲ್ಲಿ ಮಗು ನೀರನ್ನ ಮುಟ್ಟಿದ್ದಕ್ಕೆ ರಣರಂಗ. ಆಟ ಆಡ್ತಾ ಬಕೆಟ್ನಲ್ಲಿ ಇದ್ದಂತಹ ನೀರನ್ನ ಮಗು ಮುಟ್ಬಿಟ್ಟಿದೆ. ಏನ್ ಗೊತ್ತಾಗತ್ತೆ ಪಾಪ. ಮಗು ನೀರನ್ನ ಮುಟ್ಟಿದ್ದಕ್ಕೆ ತಾಯಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ರಾಜೇಶ್ವರಿ ಅನ್ನೋರ ಮನೆಯ ಬಳಿ ಬಕೆಟ್ನಲ್ಲಿ ನೀರಿತ್ತು. ಆ ನೀರನ್ನ ಮುಟ್ಟಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ಕ್ರಿಕೆಟ್ ಬ್ಯಾಟ್ ವಿಕೆಟ್ನಿಂದ ಮಗುವಿನ ತಾಯಿ ಸೌಮ್ಯಗೆ ಥಳಿಸಲಾಗಿದೆ. ಇಬ್ಬರು ಯುವಕರಿಂದ ವಿಕೆಟ್ ಮತ್ತೆ ಬ್ಯಾಟ್ನಿಂದ ಹಿಗಾಮುಗವಾಗಿ ಹಲ್ಲೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಬ್ಯಾಡಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಹಿಳೆ ಅನ್ನೋದನ್ನು ಲೆಕ್ಕಿಸದೆ ಅಮಾನವೀಯವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಜೀವ ಬೆದರಿಕೆಯನ್ನ ಹಾಕಿ ಮನೆ ಕಿಟಕಿಯ ಗಾಜನ್ನ ಒಡೆದು ಕಿರಿಕ್ ಮಾಡಿದ್ದು ಅಲ್ಲದೆ ಸೌಮ್ಯ ಪತಿ ಗಂಗಾಧರ್ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಾಚಿಕೆ ಆಗ್ಬೇಕು ಇಂಥವ್ರಿಗೆಲ್ಲ ನಿಜಕ್ಕೂ. ಪುಟ್ಟ ಮಗು ಏನ್ ಗೊತ್ತಾಗತ್ತೆ ಆ ಮಗುಗೆ. ಇವ್ರ ಮಕ್ಕಳಾಗಿದ್ದಂತಹ ಸಂದರ್ಭದಲ್ಲಿ ಬೇರೆಯವ್ರ ಮನೆ ಹತ್ರ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಲೊಡೆಯೋದು ಅಥವಾ ಆಟ ಆಡುವಂತಹ ಸಂದರ್ಭದಲ್ಲಿ ಏನೋ ಒಂದು ವಸ್ತುಗಳನ್ನ ಬೀಳ್ಸದಂತಹ ಸಂದರ್ಭದಲ್ಲಿ ಆ ಅಕ್ಕಪಕ್ಕದ ಮನೆಯವರು ಅವತ್ತು ಹಲ್ಲೆ ಮಾಡಿದಿದ್ರೆ ಇವತ್ತು ಈ ರೀತಿಯಾಗಿ ಹಲ್ಲೆ ಮಾಡ್ತಾ ಇರ್ಲಿಲ್ಲ ಬೇರೆಯವ್ರ ಮೇಲೆ ಅಂತ ಕಾಣಿಸುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಯಾವಾಗ ಆಗಿರುವಂತಹ ಘಟನೆ, ಯಾವ ವಿಚಾರಕ್ಕೆ ಆಗಿರುವಂತಹ ಘಟನೆ ಇದು? ನನಗನ್ನಿಸ್ತಾ ಇದೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಮಗು ನೀರ್ ಮುಟ್ಟಿದ ವಿಚಾರಕ್ಕೆ ಈ ರೀತಿಯಾಗಿ ಹಲ್ಲೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಏನಾದ್ರೂ ವಿಚಾರ ಇದೆಯಾ? ಪ್ರಾಥಮಿಕ ತನಿಖೆಯಲ್ಲಿ ಏನ್ ಗೊತ್ತಾಗ್ತಾ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಬ್ಯಾಡರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಆಂಧ್ರಹಳ್ಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಇಲ್ಲಿ ಕೇವಲ ಮಗು ಆಟ ಆಡ್ತಾ ಇರುವಂತ ಸಂದರ್ಭದಲ್ಲಿ ಎದುರು ಮನೆ ಇರುವಂತ ಬಕೆಟ್ ನಲ್ಲಿ ನೀರನ್ನ ಮುಟ್ಟಿದ್ರು ಅಂತ ಹೇಳಿ ಈ ಒಂದು ಗಲಾಟೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಪ್ರಾಥಮಿಕ ತನಿಖಾ ಹಂತದಲ್ಲಿ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಈ ಹಲ್ಲೆ ಒಳಗಾದಂತ ಸೌಮ್ಯ ಏನಿದ್ದಾರೆ, ಜೊತೆಗೆ ಹಲ್ಲೆ ಮಾಡಿರುವಂತ ರಾಜೇಶ್ವರಿ ಅಂತ ಮಹಿಳೆ ಏನಿದ್ದಾರೆ, ಅವರಿಬ್ರು ಕೂಡ ಒಂದೇ ಮನೆಯಲ್ಲಿ ವಾಸ, ಅಂದ್ರೆ ಮನೆಯ ಒಂದು ಮಾಲಿಕೆಯಾಗಿರ್ತಾರೆ. ಕೆಳಗಡೆ ಬಾಡಿಗೆ ಮನೆಯಲ್ಲಿ ಸೌಮ್ಯ ಅವರು ವಾಸವನ್ನ ಮಾಡ್ತಾ ಇರ್ತಾರೆ. ಅಂದಿನಿಂದನೂ ಕೂಡ ಸಾಕಷ್ಟು ಇವ್ರ ಮಧ್ಯದಲ್ಲಿ ಗಲಾಟೆಗಳು ಕೂಡ ಆಗ್ತಾ ಇರುತ್ತೆ. ಹೀಗಾಗಿ ನಂತರ ಸೌಮ್ಯ ಏನ್ ಹಲ್ಲೆ ಒಳಗಾದಂತ ಮಹಿಳೆ ಏನಿದ್ದಾಳೆ, ನಂತರ ಆಕೆ ಆ ಒಂದು ಮನೆಯಲ್ಲ ಎದುರುಗಡೆ ಮನೆಯಲ್ಲಿ ಮತ್ತೆ ಬಾಡಿಗೆಗೆ ಹೋಗಿ ಅಲ್ಲಿ ವಾಸವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಸಣ್ಣ ಪುಟ್ಟ ವಿಚಾರಕ್ಕೆ ಯಾವಾಗ್ಲೂ ಕೂಡ ಅವ್ರ ಮಧ್ಯದಲ್ಲಿ ಗಲಾಟೆ ಆಗ್ತಾ ಇತ್ತು. ಹೀಗಾಗಿ ಕಳೆದ 14ನೇ ತಾರೀಕು, ಅಂದ್ರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಮಗು ಏನಿದೆ, ಅವ್ರ ಮಗು ಆಟ ಆಡುವಂತ ಸಂದರ್ಭದಲ್ಲಿ ಈ ರಾಜೇಶ್ವರಿ ಮನೆಗೆ ಹೋಗಿ ಅಲ್ಲಿ ಬಕೆಟ್ ಅಲ್ಲಿ ಇರುವಂತ ನೀರನ್ನ ಮುಟ್ಟಿರುತ್ತೆ. ಅದೇ ಒಂದು ಸಣ್ಣ ವಿಚಾರಕ್ಕೆ ಇಬ್ರ ಮಧ್ಯೆ ಗಲಾಟೆ ಆಗ್ತಾ ಇರುತ್ತೆ. ಯಾವಾಗ ಈ ಒಂದು ಗಲಾಟೆ ಶುರುವಾಗುತ್ತೋ, ರಾಜೇಶ್ವರಿ ಹಾಗೂ ಸೌಮ್ಯ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಗಂಡ ಕೂಡ ಆಟೋ ಚಾಲಕ ಆಗಿರ್ತಾನೆ ಗಂಗಾಧರ್, ಆತ ಕೂಡ ಮನೆಗೆ ಬಂದಿರ್ತಾನೆ. ನಂತರ ಈ ರಾಜೇಶ್ವರಿ ಏನಿದ್ರೆ ಆಕೆಯ ಮಗ ಆಕಾಶ್ ಅಂತ ಏನಿದ್ದಾನೆ, ಆತ ನೇರವಾಗಿ ಬಂದು ಹಲ್ಲೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಆ ಮಹಿಳೆ ರಾಜೇಶ್ವರಿ ಏನಿದ್ದಾಳೆ, ಆಕೆಯು ಕೂಡ ಸೌಮ್ಯ ಮೇಲೆ ಸಾಕಷ್ಟು ಹಲ್ಲೆಯನ್ನ ಮಾಡ್ತಾರೆ. ವಿಕೆಟ್ ಹಾಗೂ ಬ್ಯಾಟ್ ನಿಂದ ಕೂಡ ಹಲ್ಲೆ ಆಗಿದೆ ಅಂತ ಕೂಡ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ, ರಾಜೇಶ್ವರಿ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ
ಮಾಹಿತಿಯನ್ನು ಕೊಟ್ಟಿದ್ರೆ. ಅಂದ್ರೆ ನಾವು ಕೇವಲ ಮಗು ಆಟ ಆಡ್ತಿರೋ ವಿಚಾರಕ್ಕೆ ಅಲ್ಲ, ಈ ಹಿಂದೆನೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ನಮ್ಮ ಇಬ್ಬರ ಮಧ್ಯೆ ಜಗಳ ಆಗ್ತಾನೆ ಇತ್ತು. ಆದ್ರೂ ಕೂಡ ನಿನ್ನೆ ಆಕೆಯ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಹೀಗಾಗಿ ನನ್ನ ಮಗ ಕೋಪದಲ್ಲಿ ಹೋಗಿ ಹೊಡೆದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅಲ್ಲೇ ಒಳಗಾದಂತ ಸೌಮ್ಯ ಏನಿದ್ದಾಳೆ, ಆಕೆಯ ಗಂಡ ಗಂಗಾಧರ್ ಏನಿದ್ದಾನೆ ಆಟೋ ಚಾಲಕ, ಆತ ಮಚ್ಚೆನ ಪ್ರದರ್ಶನ ಮಾಡ್ದ ಮನೆಯಲ್ಲಿ, ಹೀಗಾಗಿ ನನ್ನ ಮಗ ಹೊಡೆದಿದ್ದಾನೆ ಅಂತ ಹೇಳಿ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಅಲ್ಲೇ ಕೇಸನ್ನ ಎಷ್ಟು ಜನರ ಬಂಧನ ಆಗಿದೆ, ಎಷ್ಟು ಜನರ ವಿರುದ್ಧ ಈಗ FIR ಆಗಿದೆ, ಎರಡು ಕಡೆಯಿಂದಲೂ FIR ಮಾಡಲಾಗಿದೆಯಾ ಅಥವಾ ಈ ಹಲ್ಲೆಗೆ ಒಳಗಾದವರು ಈ FIR ದಾಖಲು ಮಾಡಿದ್ದಾರಾ, ಹೇಗೆ ಅಂತ ಹೇಳಿ? ಅದೇ ಈಗ ಒಂದು ಅಲ್ಲೆಯ ವಿಚಾರವಾಗಿ ಸೌಮ್ಯ ಹಾಗೂ ಗಂಗಾಧರ್ ಏನು ಅಲ್ಲೇ ಒಳಗಾದ್ರಲ್ಲ, ಅವ್ರಿಬ್ರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ರಾಜೇಶ್ವರಿ ಹಾಗೂ ರಾಜೇಶ್ವರಿ ಮಗ ಏನ್ ಆಕಾಶ್ ಅಂತ ಇದ್ದಾರೆ, ಆತನ ವಿರುದ್ಧವಾಗಿ FIR ಕೂಡ ದಾಖಲಿಸಿದ್ದಾರೆ. ಪೊಲೀಸರು ಕೂಡ ಪ್ರಾಥಮಿಕ ತನಿಖಾ ಹಂತದಲ್ಲಿ ಈಗ ಅಲ್ಲೇ ಮಾಡಿದಂತ ಆಕಾಶ್ ಏನಿದ್ದಾನೆ ಆತ ಕೂಡ ಈಗಾಗಲೇ ಅಬ್ಸ್ಟ್ಯಾಂಡ್ ಆಗಿದ್ದಾನೆ ಅಂತ ಮಾಹಿತಿ ಸಿಗ್ತದೆ. ಜೊತೆಗೆ ರಾಜೇಶ್ವರಿನ ಕರೆದಿ ಒಂದು ಮಾತನಾಡಿಸುವಂತ ಸಂದರ್ಭದಲ್ಲಿ ಆಕೆಯ ಕೂಡ ಸಾಕಷ್ಟು ಆರೋಪನ ಮಾಡ್ತಾ ಇದ್ದಾಳೆ. ಅಂದ್ರೆ ಗಂಗಾಧರ್ ನಮ್ಗೆ ಮರ್ಚು ಪ್ರದರ್ಶನವನ್ನು ಮಾಡ್ದ, ಅವರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ, ಅವರು ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕೌಂಟರ್ ಕೇಸ್ ಅಂತ FIR ಏನು ದಾಖಲಿಸಿಲ್ಲ. ಆದ್ರೆ ಸೌಮ್ಯ ಕೊಟ್ಟಂತ ದೂರಿನ ಆಧಾರದ ಮೇಲೆ ಈಗ FIR ದಾಖಲಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಅಲ್ಲೇ ಮಾಡಿದಂತ ಆಕಾಶ್ ಏನಿದ್ದಾನೆ ಆತ ಅಬ್ಸ್ಟೆಂಟ್ ಆಗಿರೋದ್ರಿಂದ ಆತನ ಪತ್ತೆಗಾಗಿ ಬ್ಯಾಡ್ರಳ್ಳಿ ಪೊಲೀಸರು ಕೂಡ ಬಲೆಯನ್ನ ಬೀಸಿದ್ದಾರೆ. ರಮೇಶ್, ಸದ್ಯ ಆತನ ಬಂಧನ ನಂತರವೇ ಮತ್ತಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಕೌಂಟರ್ ಕೇಸ್ ಅಂತ ಯಾವ್ದು ತೆಗೆದುಕೊಂಡಿಲ್ಲ, ಒಂದು ಸೈಡ್ ಮಾತ್ರ FIR ಅನ್ನು ದಾಖಲಿಸಿದ್ರೆ. ಜೊತೆಗೆ ಅಲ್ಲೇ ಮಾಡಿರುವಂತ ಆಕಾಶ್ ಏನಿದ್ದಾನೆ ಆತ ಪತ್ತೆ ಆದ ನಂತರವಾಗಿ ಆತ ಏನು ಹೇಳಿಕೆಯನ್ನ ಕೊಡ್ತಾರೆ ಅದ್ರ ಮೇಲೆ ಕೌಂಟರ್ ಕೇಸ್ ಮಾಡ್ಬೇಕಾ ಏನು ಅನ್ನೋದನ್ನ ಚಿಂತನೆಯನ್ನ ಒಂದ್ ಕಡೆ ಪೊಲೀಸರು ಮಾಡ್ತಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.